ಸಿದ್ದಪ್ಪ ನಮ್ಮಪ್ಪ. ಹಾಯ್ ಗೈಸ್, ನಾನು ನಿಮ್ಮ ಪ್ರೀತಿಯ ಮೇಧಾ ಫ್ರಮ್ ಮೇಧಾ ಟೈಮ್ಸ್. ಸೊ ನಾನು ಈ ವಿಡಿಯೋ ಮಾಡ್ತಿರೋದು ಚಾಟ್ ಲವರ್ಸ್ಗೋಸ್ಕರ. ನಾನಿವತ್ತು ಶಿವಮೊಗ್ಗದಲ್ಲಿರೋ ಕರ್ನಾಟಕ ಬೇಲ್ ಹೌಸಲ್ಲಿ ಇದ್ದೀನಿ. ಸೊ ಇವಾಗ ಕರ್ನಾಟಕ ಬೇಲ್ ಹೌಸ್ ಓನರ್ ಹತ್ರ ಮಾತಾಡೋಣ, ಬನ್ನಿ. ಹಲೋ ಗೈಸ್, ನಾವಿವತ್ತು ಚಾಟ್ ಸೆಂಟರ್ ಓನರ್ ಜೊತೆಗೆ ಮಾತಾಡ್ತಿದ್ದೀವಿ. ಸೊ ಅಂಕಲ್, ಅಂಗಡಿ ಓಪನ್ ಮಾಡಿ ಎಷ್ಟು ವರ್ಷ ಆಯ್ತು? 35 ವರ್ಷ ಆಯ್ತಪ್ಪ. ಸೊ ನಿಮ್ಮ ಅಂಗಡಿಲಿ ಏನ್ ಫೇಮಸ್? ನಮ್ದು ಎಲ್ಲದು ಪಾನಿಪುರಿ, ಮಸಾಲ ಪುರಿ, ಬೇಲ್ಪುರಿ, ಶೇವ್ಪುರಿ ಎಲ್ಲದು, ಗೋಬಿ ನೂಡಲ್ಸ್. ನಮ್ದು ಯಾವಾಗ್ಲೂ 91ರಿಂದಾನೇ ಫೇಮಸ್ ಇದೆ. 91 ಇಲ್ಲಿಗೆ ಸ್ಟಾಲ್ ಮಾಡಿ 14 ವರ್ಷ ಆಯ್ತು. ಇಲ್ಲ, ಗಾಡಿ ಇತ್ತು ಫಸ್ಟ್, ಜಿಲ್ಲಾ ಪಂಚಾಯತ್ ಹತ್ರ ಗಾಡಿ ಇತ್ತು. ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಆದ್ಮೇಲೆ ಫೇಮಸ್ ಆಗಿದೆ? 35 ವರ್ಷ ಆಯ್ತು. 30 ವರ್ಷದಿಂದನೂ ಫೇಮಸ್. ಸೊ 5 ವರ್ಷ ಸ್ವಲ್ಪ 5 ವರ್ಷ ಆದ್ಮೇಲೆ ಹೌದು. ಅವಾಗೆಲ್ಲ ಫೇಮಸ್ ಇರಲಿಲ್ಲ, ಈಗ 35 ಆದ್ಮೇಲೆ ಫೇಮಸ್ ಆಗಿದ್ದು. ಅಣ್ಣ ತೊಳಿ ದೈ. ಇವಾಗ ನಾವು ಆರ್ಡರ್ ಮಾಡಿರೋದೆಲ್ಲ ಟೇಸ್ಟ್ ಮಾಡೋಣ, ಬನ್ನಿ. ಟೇಸ್ಟ್ ಮಾಡಿ. ಟೇಸ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನನ್ನು ಹೀಗೇ ಸಪೋರ್ಟ್ ಮಾಡ್ತಾಯಿರಿ. ನೋಡಿ ಗೈಸ್, ಎಷ್ಟು ಚೆನ್ನಾಗಿ ಪ್ರಿಪೇರ್ ಮಾಡ್ತಾಯಿದ್ದಾರೆ ಅಂತ. ಇವ್ರು ಪ್ರಿಪೇರ್ ಮಾಡ್ಬೇಕಾದ್ರೆ ನಾನು ಇವ್ರ ಪಕ್ಕನೇ ನಿಂತ್ಕೊಂಡು ನೋಡ್ತಾಯಿದ್ದೆ. ಆ ಸ್ಮೆಲ್ಲಿಗೆ ನನಗೆ ಟೆಂಪ್ಟ್ ಆಗ್ತಿತ್ತು ತಿನ್ನಬೇಕು ಅಂತ. ಗೈಸ್, ನಾವು ಫಸ್ಟಿಗೆ ಟ್ರೈ ಮಾಡ್ತಿರೋ ದಹಿ ಪುರಿನ ನಾನು ಇಲ್ಲಿ ಬಂದಾಗ್ಲಿಂದ ಮಸ್ತ್ ಸರಿ ತಿಂದೀನಿ. ನಾನು ಬಂದಾಗ್ಲೆಲ್ಲ ಜಾಸ್ತಿ ಆರ್ಡರ್ ಮಾಡಿದೆ ದಹಿ ಪುರಿ. ನಮ್ಮ ರಿಲೇಷನ್ ಮತ್ತೆ ಫ್ಯಾಮಿಲಿ ಜೊತೆಗೆ ಬಂದಿದ್ದೀನಿ. ಮತ್ತೆ ಎಲ್ಲ ಹೈಜಿನಿಕ್ ಆಗಿ ಇಟ್ಟಿದ್ದಾರೆ, ನೀಟಾಗಿ ಪ್ರಿಪೇರ್ ಮಾಡ್ತಾರೆ. ಸೊ ಗೈಸ್, ನಾನು ಸೆಕೆಂಡ್ ಗೋಬಿ ಟ್ರೈ ಮಾಡ್ತಿದ್ದೀನಿ. ಗೋಬಿ ಅಷ್ಟು ನಾನು ತಿನ್ನಲ್ಲ. ನೋಡಿ ಗೈಸ್, ಹೆಂಗ್ ಹೊಗೆ ಬರ್ತಿದೆ. ನಮ್ಮ ಮನೆಯಲ್ಲಿ ಬಿಸಿ ನೀರು ಕಾದಾಗ ಹಿಂಗೆ ಬಿಸಿ ಬಿಸಿ ನೀರಿಗೆ ಹೊಗೆ ಹಿಂಗೆ ಬರ್ತಾರೆ. ಇದು ಆಕ್ಚುಲಿ ಚೆನ್ನಾಗಿದೆ. ಸೊ ಗೈಸ್, ನಾನು ಇದಕ್ಕೆ 10/9 ಕೊಡ್ಬೋದು. ಬಾಯಿಗೆ ತಕ್ಷಣ ಜ್ಯೂಸಿ ಮತ್ತು ಕ್ರಿಸ್ಪಿ ಎಲ್ಲ ಫುಲ್ ಮಾಡ್ತೀರಾ, ಸಖತ್ತಾಗಿದೆ. ಮಾತ್ರ ತಿಂತಾ ಇದ್ರೆ ಫುಲ್ ನಾನೇ ಕಲ್ ಮಾಡ್ಬೇಡ ಅನಿಸಿದೆ. ಆಮೇಲೆ ಇದು ಜಾಸ್ತಿ ಆಯಿಲ್ ಆ್ಯಡ್ ಮಾಡಿಲ್ಲ, ಕಲರ್ ಆ್ಯಡ್ ಮಾಡಿಲ್ಲ, ನ್ಯಾಚುರಲ್ ಆಗಿ ತಿನ್ನಂಗಿದೆ. ಏನಂದ್ರೆ ಕಾರಣ ನಾನು ಗೋಬಿ ತಿನ್ನೋದ್ರೆ ಸ್ವಲ್ಪ ಹೆಲ್ತಿಗೆ ಒಳ್ಳೇದಲ್ಲ ಅಂತ. ಬಟ್ ಟೇಸ್ಟ್ ಬಂದ್ರೆ ಪಕ್ಕ ನೀವೇನೇ ಡಯಟ್ ಮಾಡ್ತಿದ್ರು ಮುರಿದೋಗುತ್ತೆ. ಲೈಫಲ್ಲಿ ಒನ್ ಆಫ್ ದ ಬೆಸ್ಟ್ ಗೋಬಿ ತಿಂತಿರೋದು. ಮತ್ತೆ ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಚಾಟ್ಸ್ ಇರುತ್ತೆ. ದಹಿ ಪುರಿ, ಗೋಬಿ, ನೂಡಲ್ಸ್, ಪಾನಿಪುರಿ, ಸಮೋಸ ಮಸಾಲ, ಏನೋ ಸ್ಪೆಷಲ್ ಆಗಿ ಸಿಗುತ್ತೆ. ತಿಂದ್ರೆ ಸೈಕಾಗ್ಬಿಡ್ತೀರಾ. ಮಧ್ಯಾಹ್ನ ತಕ್ಷಣ ಗುಡುಗು ಮುಂಚೆ ಬರ್ತಿದ್ದೆ. ಮತ್ತೆ ನೀವು ಹೇಗೆ ಕೇಳ್ತಿರೋ ಹಾಗೆ ಮಾಡ್ಕೊಳ್ತಾರೆ. ಖಾರ ಅಂದ್ರೆ ಖಾರ ಕಮ್ಮಿ ಹಾಕಿದ್ರೆ ಖಾರ ಕಮ್ಮಿ ಹಾಕೊಳ್ತಾರೆ. ಜಾಸ್ತಿ ಕರ್ಡ್ ಲವರ್ಸಿಗೆ ತುಂಬಾ ಇಷ್ಟ ಆಗುತ್ತೆ. ಫ್ರೆಶ್ ದಹಿಯಿಂದ ಮಾಡ್ಕೊಡ್ತಾರೆ. ನೀವು ತಿಂತಾನೆ ಇರ್ಬೇಕು ಅನ್ಸುತ್ತೆ. ಜಾಸ್ತಿ ಖಾರ ಕಮ್ಮಿನೂ ಇಲ್ಲ, ಸಪ್ಪೆನೂ ಇಲ್ಲ. ಆಮೇಲೆ ಹೇಗಿರ್ಬೇಕು ಹಂಗಿದೆ. ಮತ್ತೆ ಇದು ತುಂಬಾ ಸ್ಪೇಷಿಯಸ್ ಆಗಿದೆ. ಆನ್ ಟೈಮ್ ಸರ್ವ್ ಮಾಡ್ತಾರೆ. ಮತ್ತೆ ಹೈಜಿನಿಕ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಮತ್ತೆ ನೀವು ವೀಕೆಂಡ್ಸ್ ಅಲ್ಲಿ ಬಂದ್ರೆ ಪಕ್ಕ ಎಂಜಾಯ್ ಮಾಡಿದಂತ ಪಕ್ಕ. ಮತ್ತೆ ಎಲ್ಲ ನೀಟ್ ವರ್ಕರ್ಸ್ ಎಲ್ಲ ಇಟ್ಟಿದ್ದಾರೆ. ಫ್ಯಾಮಿಲಿ ಎಲ್ಲ ಬಂದು ನೀಟಾಗಿ ಕುತ್ಕೋಬಹುದು. ಸೊ ಇಲ್ಲಿ ನಾರ್ಮಲ್ ಆಗಿ ಪ್ಲಾಸ್ಟಿಕ್ ಪ್ಲೇಟ್, ಬೌಲ್ ಎಲ್ಲ ಯೂಸ್ ಮಾಡಲ್ಲ. ಸೊ ಇಲ್ಲಿ ಹೈಜಿನಿಕ್ ಆಗಿ ಸಿರಮಿಕ್ ಪ್ಲೇಟು ಮತ್ತೆ ಅಡಿಕೆ ಥರ ಬರುತ್ತಲ್ಲ, ಅಡಿಕೆ ತಟ್ಟೆ, ಅದೆಲ್ಲ ಯೂಸ್ ಮಾಡಿ ಸರ್ವ್ ಮಾಡ್ತಾರೆ. ಸೊ ನಾವಿಲ್ಲಿ ಬಂದಾಗಲೆಲ್ಲ ಕೊನೆಗೆ ಇದನ್ನ ಇಲ್ಲಿಂದ ಹೋಗೋದೇ ಇಲ್ಲ. ಇದೇನಂದ್ರೆ ಸುಕ್ಕಾಪುರಿ ಅಂತ. ಇಲ್ಲಿ ಸ್ಪೆಷಲ್ ಆಗಿ ಡ್ರೈ ಆಗಿ ನೋ ಪಾನಿ ಏನು ಹಾಕಲ್ಲ. ಈರುಳ್ಳಿ, ಸೇವು ಎಲ್ಲ ಡ್ರೈ ಐಟಮ್ಸ್ ಹಾಕಿ ಮಾಡ್ಕೊಡ್ತಾರೆ. ನನಗಂತೂ ತುಂಬಾ ಇಷ್ಟ. ಮತ್ತೆ ಇದನ್ನ ತಿಂದ್ರೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್. ಇದು ತುಂಬಾ ಕ್ರಿಸ್ಪಿ ಆಗಿರುತ್ತೆ. ಮತ್ತೆ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ.
ಇಲ್ಲಿ ಬನ್ನಿ ಪಕ್ಕ ಟೇಸ್ಟ್ ಮಾಡ್ಲೇಬೇಕು. ಮತ್ತೆ ಇಲ್ಲೆಲ್ಲ ರಾಜ್ಯದಲ್ಲಿದ್ರೆ ಮತ್ತೆ ಬೋರ್ ಹೊಡಿತೀರಿ ಬನ್ನಿ, ಪಕ್ಕ ಟೈಮ್ ಪಾಸ್ ಆಗುತ್ತೆ. ಫ್ರೆಂಡ್ಸ್ ಜೊತೆ ಬನ್ನಿ, ಫ್ಯಾಮಿಲಿ ಜೊತೆ ಬನ್ನಿ. ನೀವಿಲ್ಗೆ ಏನಾದ್ರು ಬಂದಿದ್ರೆ ಏನ್ ಟೇಸ್ಟ್ ಮಾಡಿದ್ರಿ, ನಿಮ್ಗೆ ಏನ್ ತುಂಬಾ ಇಷ್ಟ ಅಂತ ಕಮೆಂಟ್ ಮಾಡಿ. ನಿಮ್ಮ ಪ್ರೀತಿ, ಅಭಿಮಾನ, ಪ್ರೋತ್ಸಾಹ ನನ್ನಂತವನ ಮೇಲೆ ಇರೋದಕ್ಕೆ ನಾನು ಯಾವತ್ತೂ ಚಿರಋಣಿಯಾಗಿರ್ತೀನಿ.